ಅಲ್ಲಿಂದ ಸ್ವಲ್ಪ ಇಂಜಿನಿಯರ್ಗಳ ಜೊತೆಗೆ ಓಡಾಡ್ಕೊಂತ ಅದ್ರ ಬಗ್ಗೆ ತಿಳ್ಕೊಂಡೆ, ಟೈಲ್ಸಿನ ಬಗ್ಗೆ, ಗ್ರಾನೈಟಿನ ಬಗ್ಗೆ, ಕಲ್ಲಿನ ವಿಚಾರಗಳೆಲ್ಲ ತಿಳ್ಕೊಂಡೆ. ಅದರಲ್ಲಿ ಅನುಭವ ಸುಮಾರು ಒಂದು 25-30 ವರ್ಷ ಅನುಭವ ಇತ್ತು. ಅದರೆಲ್ಲ ಕಾಂಟ್ರಾಕ್ಟ್ ಕೆಲಸನೂ ಮಾಡಿಸ್ತಾ ಇದ್ದೆ. ಅದ್ರ ಜೊತೆಗೆ ಕ್ರೀಡೆಯಲ್ಲೂ ಇದ್ದೆ. ನಾನು ಕ್ರೀಡೆಯಲ್ಲಿ ಆಡ್ತಾ ನಾನು ಒಂದು ನ್ಯಾಷನಲ್ ಕ್ರೀಡಾಪಟು, ಕಬಡ್ಡಿ ಕ್ರೀಡಾಪಟು. ಮತ್ತು ನಮ್ಮ ಕ್ಲಬ್ಬು ನಮ್ಮದಿದೆ, ಕ್ರೀಡಾ ಸಂಸ್ಥೆ ಕ್ಲಬ್ ಇದೆ, ಅದಕ್ಕೆ ಅಧ್ಯಕ್ಷನೂ ಸಹ ಆಗಿದ್ದೀನಿ. ಹಾಗೆ ನಾವು ಆಟಾಡ್ಕೊಂತ ನಾನು ಆಲ್ ಇಂಡಿಯಾ ಟೂರ್ನಮೆಂಟ್ಗಳು ಮತ್ತು ಲೋಕಲಲ್ಲಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಗಳೆಲ್ಲ ಪರ್ಫಾರ್ಮೆನ್ಸ್ ತೋರಿಸಿ ನಾನು ಬೆಸ್ಟ್ ಕ್ಯಾಚರು, ಬೆಸ್ಟ್ ರೈಡರು, ಆಲ್ರೌಂಡ್ರಾಗಿ ಎಲ್ಲ ಟೂರ್ನಮೆಂಟ್ಗಳಲ್ಲಿ ಕಪ್ಗಳನ್ನೆಲ್ಲ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಆ ಒಂದು ಇದರಲ್ಲಿ ನಾನು ಈ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹು ಜನರು ನನ್ನನ್ನು ಇಷ್ಟಪಡ್ತಿದ್ರು ಕಬಡ್ಡಿ ಇದರಿಂದ. ಹಂಗೆ ಕೆಲಸ ಮಾಡ್ಕೊತ ಬಂದಾಗ ನಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಸ್ನೇಹಿತರು ಅಂಗಡಿ ಇಟ್ಟಿದ್ರು. ಅವ್ರಿಗೆ ಸ್ವಲ್ಪ ಅಷ್ಟು ಟೈಲ್ಸಿನ ಬಗ್ಗೆ ಆಗಲಿ, ಕಲ್ಲಿನ ಬಗ್ಗೆ ಆಗಲಿ ತಿಳುವಳಿಕೆ ಇರಲಿಲ್ಲ. ಬಟ್ ಅವರು ಅಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಾಯಿದ್ರು ಬೇರೆ ಅಂಗಡಿಯಲ್ಲಿ. ಅಲ್ಲಿ ಮತ್ತು ಅವ್ರ ಅಂಗಡಿ ಇಡಬೇಕು ಅಂತ ತೀರ್ಮಾನ ಮಾಡಿದಾಗ ನನ್ನನ್ನು ಕರೆ ಕಳಿಸಿದ್ದು ಒಂದು ಐಡಿಯಾನ ತಿಳ್ಕೊಂಡ್ರು. ಆವಾಗ ಅವ್ರ ಜೊತೆ ನನ್ನನ್ನು ಕರ್ಕೊಂಡೋಗಿ ಅವ್ರನ್ನ ನಾನು ಜೊತೆಗೆ ಕರ್ಕೊಂಡೋಗಿ ಗುಜರಾತು, ಬೆಂಗಳೂರು, ಆಂಧ್ರ, ತೆಲಂಗಾಣ ಈ ರೀತಿ ನಾನಾ ರಾಜ್ಯಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಗ್ರಾನೈಟು, ಟೈಲ್ಸ್ಗಳು, ಈ ಶಾಬಾದು ಈ ರೀತಿಯಾದ ಕಂಪ್ನಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ರೇಟ್ಗಳು ಇವನ್ನೆಲ್ಲ ತಿಳ್ಕೊಂಡು ಕ್ವಾಲಿಟಿ ವೈಸ್ನ ತಿಳ್ಕೊಂಡು ನಮ್ಮ ಸ್ನೇಹಿತರಿಗೆ ಹೆಲ್ಪ್ ಮಾಡ್ಕೊಂತ ಜೊತೆಗೆ ನಾನು ಮೆಟೀರಿಯಲ್ನ ತಕ್ಕಂಥ ಜೊತೆಗೆ ಹೋಗಿ ಜೊತೆಗೆ ಬರ್ತಾಯಿದ್ವಿ. ಬಂದಾದಮೇಲೆ ಅಂಗಡಿಯಲ್ಲಿ ಸಹ ಅವ್ರಿಗೆ ಸಹಾಯ ಮಾಡ್ಕೊಂತ ಅವರಲ್ಲಿ ಆ ಅಂಗಡಿಯಲ್ಲಿ ಸಹ ಒಂದು 8-10 ವರ್ಷ ನಾನು ಅವರಿಗೆ ಸಹಾಯ ಮಾಡ್ತಾಯಿದ್ದೆ. ಸಹಾಯ ಮಾಡಿದ ನಂತರ ಅದು ಅನುಭವದ ಜೊತೆಗೆ ಆಮೇಲೆ ನಾನು ಒಂದು ಅಂಗಡಿ ಯಾಕೆ ಇಡಬಾರ್ದು ಅನ್ನೋದು ನನ್ನ ಮನಸ್ಸಿಗೆ ಬಂದಾಗ ನಾನು ತೀರ್ಮಾನ ಮಾಡಿ ಒಂದು ಅಂಗಡಿ ಮಾಡೋಣ ಅಂತೇಳಿ ಈಗ ಇತ್ತೀಚಿನ ದಿನಗಳಲ್ಲಿ, ವರ್ಷಗಳಲ್ಲಿ ಮಾಡಿದೆ. ಆ ಅನುಭವನೇ ನನಗೆ ಇಲ್ಲಿವರೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿ ನಡೀತಾ ಇದೆ. ಟೈಲ್ಸಿನ ಬಗ್ಗೆ ಅನುಭವ ಇರೋದ್ರಿಂದ ಒಳ್ಳೆಯ ರೀತಿಯಾಗಿ ನಮ್ಮ ಜನಗಳು ಸಹಿತಿಗೂ ಬಹಳಷ್ಟು ಜನ ಪರಿಚಿತರಾಗಿರತಕ್ಕಂಥದ್ರಿಂದ, ನಾನು ಕ್ರೀಡಾಪಟು ಆಗಿರೋದ್ರಿಂದ ಸಾವಿರಾರು ಜನ ಗೊತ್ತಿರೋದ್ರಿಂದ ನನಗೂ ಸಹ ಇಲ್ಲಿ ನನ್ನ ಅಂಗಡಿಯಲ್ಲಿ ವ್ಯಾಪಾರಗಳು ಸಹಜವಾಗಿ ಸ್ನೇಹಮಯವಾಗಿ ಎಲ್ಲರೂ ಬಂದು ನನ್ನ ಟೈಲ್ಸನ್ನು ನನ್ನ ಅಂಗಡಿಗೆ ಬಂದು ತಗೊಂಡು ಹೋಗ್ತಾರೆ. Next, where did everything start for you?